ಅಯ್ಯೋ ಮಾದೇಶ್ವರ, ನೀನ್ ಹೆಂಡತಿಗೆ ಒಂದ್ ಮಾತು ಹೇಳ್ಬಿಟ್ಟು ಹೋಗಪ್ಪ. ಅಯ್ಯೋ ಅಮ್ಮ, ಅವ್ಳು ಇನ್ನು ಅಂತ ಊದ್ಕೊಂಡೇ ಇರ್ತಾಳೆ. ಅವಳ ಜೊತೆ ಮಾತಾಡ್ಕೊಂಡ್ ಕೂತ್ರೆ ನಂಗೆ ಆಫೀಸಿಗೆ ಲೇಟ್ ಆಗುತ್ತೆ. ಅಮ್ಮ ನಾನು ಇನ್ ಬರ್ತೀನಮ್ಮ. ಹುಷಾರಾಗಿ ಹೋಗ್ಪ. ಆಗ್ಲಮ್ಮ. ಪೂಜಾ, ಅಮ್ಮ ಪೂಜಾ, ತಿಂಡಿ ಏನಾದ್ರು ಯಾಕಂಗ್ ಬರ್ಸ್ಕೊಂಡಿದ್ದೀರಾ? ನನ್ ಕಿವಿ ಚೆನ್ನಾಗೇ ಇದೆ. ಪೂಜಾ, ಯಾಕಮ್ಮ ಹಿಂಗ್ ಮಾತಾಡ್ತೀಯಾ? ಮದ್ವೆ ಆದ್ಮೇಲೆ ನಾನು ನನ್ ಗಂಡ ಅಮೆರಿಕಕ್ಕೆ ಹೋಗಿ ಸೆಟ್ಲ್ ಆಗ್ಬೇಕು ಅಂತ ಕನಸ್ಕೊಂಡಿದ್ದೆ. ಆದ್ರೆ ನೀವು ಎಲ್ಲಾನು ನಾಶ ಮಾಡ್ಬಿಟ್ರು. ನಿಮ್ಮಿಂದಾಗಿ ನೆನ್ನೆ ಅವ್ರು ನನ್ನ ಮೇಲೆ ಕೈ ಎತ್ತಿದ್ದಾರೆ. ಹೀಗೆ ಮುಂದುವರೆದ್ರೆ ನಾನ್ ಮಾತ್ರ ಸುಮ್ಮನೆ ಇರಲ್ಲ. ನೀವಿಬ್ರು ಚೆನ್ನಾಗಿರ್ಬೇಕು ಅಂದ್ರೆ ನಾನ್ ಏನ್ ಮಾಡ್ಬೇಕು ಹೇಳಮ್ಮ? ಈ ಊರಲ್ಲಿ ಎಷ್ಟೊಂದು ಅನಾಥಾಶ್ರಮಗಳಿದೆ. ಅಲ್ಲಿ ನಿಮ್ಮಂತವ್ರು ಎಷ್ಟು ಜನ ಇದ್ದಾರೆ. ನೀವು ಸುಮ್ಮನೆ ಅಲ್ಲೇ ಸೇರ್ಕೋಬೇಕು ತಾನೆ. ಸುಮ್ಮನೆ ನನ್ ಜೀವ ಯಾಕೆ ತಿಂತೀರಾ? ನನ್ ಸೊಸೆ ಹೇಳಿದ್ರಲ್ಲಿ ತಪ್ಪೇನಿದೆ? ನನ್ನಿಂದ ಅವ್ರ ಸುಖ ಸಂತೋಷ ಹಾಳಾಗ್ತಿದೆ ಅಂದ್ಮೇಲೆ ನಾನೇ ಈ ಮನೇಲಿರೋದು ತಪ್ಪಲ್ವಾ? ನನ್ ಮಗ ಚೆನ್ನಾಗಿರ್ಬೇಕು. ನಾನೇನೋ ಬಿದ್ದು ಹೋಗೋ ಮರ, ಯಾವ್ದಾದ್ರೂ ದೇವಸ್ಥಾನದಲ್ಲೋ ಮಠದಲ್ಲೋ ಇದ್ದು ಜೀವನ ಕಳೆದ್ ಬಿಡ್ತೀನಿ. ಸಾಕು ಈ ಜೀವನ. ಅಮ್ಮ ಅಮ್ಮ, ಬಂದ್ರಾ? ಬನ್ನಿ ಊಟ ಮಾಡಿ. ಅದಿರ್ಲಿ, ಅಮ್ಮ ಎಲ್ಲಿ? ಹೊರಗಡೆ ಅಮ್ಮ ಚಪ್ಪಲಿನೂ ಕಾಣಿಸ್ತಿಲ್ಲ. ಬನ್ರಿ ನೀವು ಊಟ ಮಾಡಿ. ಏಯ್, ನಾನ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಅಮ್ಮ ಎಲ್ಲಿ? ಬನ್ರಿ. ಕೇಳ್ತೀನಿ ತಾನೆ, ಅಮ್ಮ ಎಲ್ಲಿ? 3 ಹೊತ್ತು ಅಮ್ಮ 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 ಅಂತಿದ್ಯಾ? ನಾನ್ ನಿಮ್ ಕಣ್ಣು ಕಾಣಿಸೋದೇ ಇಲ್ಲ. ಹುಚ್ಚಿ ತರ ಮಾತಾಡ್ಬೇಡ. ಅಮ್ಮ ಎಲ್ಲಿ? ನನ್ ಜೊತೆ ಜಗಳ ಮಾಡ್ಕೊಂಡು ಹೊರಗಡೆ ಹೋಯ್ತು. ಎಲ್ಲ ಹಾಳಾಗೋದು ಯಾವನಿಗೆ ಗೊತ್ತು? ಏನಂದ್ರೆ ಎಲ್ಲ ಹಾಳಾಗೋದ್ರ? ಏನೇ ಬೊಗಳುತ್ತಿದ್ಯಾ? ನಿಮ್ಗೆ ನನ್ಗಿಂತ ಮುಖ್ಯ ಅಲ್ವಾ? ನನಗ್ ಮಾತ್ರ ಅಲ್ಲ ಕಣೆ, ಪ್ರಪಂಚದಲ್ಲಿ ಯಾರಿಗೆ ಆಗ್ಲಿ ಎಲ್ರಿಗೂ ಮೊದ್ಲು ತನ್ನ ತಾಯಿನೇ ಮುಖ್ಯ. ನಮ್ಮಮ್ಮ ದೇವತೆ ತರ ಕಡೆ, ಅಂತ ದೇವತೆನ ಮನೆ ಬಿಟ್ಟು ಹೊರಗಡೆ ಕಳ್ಸಿದ್ಯಲ್ಲ, ಎಂತ ರಾಕ್ಷಸಿನೇ ನೀನು. ಹೌದು ರೀ, ನನ್ ರಾಕ್ಷಸಿನೇ. ಆ ನಿಮ್ ದೇವತೆನೆ ಕರ್ಕೊಂಡ್ಬಂದು ಪೂಜೆ ಮಾಡಿ. ಇನ್ನ ನಿಮ್ ಮನೇಲಿ ಒಂದು ಕ್ಷಣ ಇರಲ್ಲ. ಹಲೋ ಅಪ್ಪ, ಎಲ್ಲಿದ್ದೀರಾ? ಬೇಗ ಬನ್ನಿ. ಯಾಕೇನಾಯ್ತು ಮಗಳೇ? ಬೇಗ ಬರ್ ಕೇಳ್ದೆ. ಆರಾಮಾಗಿದ್ಯಾ ತಾನೆ? ಸತ್ತಿಲ್ಲ, ಇನ್ನು ಬದುಕೇ ಇದ್ದೀನಿ. ಏನಾಯ್ತೆ? ಯಾಕೆ ಹಿಂಗ್ ಮಾತಾಡ್ತಾ ಇದ್ಯಾ? ನಮ್ಮತ್ತೆ ನನ್ ಜೊತೆ ಜಗಳ ಮಾಡ್ಕೊಂಡು ಹೊರಗಡೆ ಹೋಗಿಕ್ಕೆ ನನ್ ಗಂಡ ನನಗೆ ಹೆಂಗ್ ಹೋಯ್ತು ಗೊತ್ತಾಪ? ಏನಮ್ಮ, ಎಂಥ ಕೆಲಸ ಮಾಡ್ಬಿಟ್ಟೆ. ನಿನ್ ಜಾತಕದಲ್ಲಿ ದೋಷ ಇದೆ. ನಿನ್ ಮದ್ವೆ ಆದ್ರೆ ಹುಡುಗನ್ ಪ್ರಾಣಕ್ಕೆ ಅಪಾಯ ಅಂತ ಜ್ಯೋತಿಷರು ಹೇಳಿದ್ರು. ನಿನಗೆ ಜನ್ಮದಲ್ಲೇ ಮದ್ವೆ ಆಗಲ್ಲ ಅಂತ ದಿನ ಕೊಡುತ್ತಿದ್ದೆ. ಆದ್ರೆ ಆ ದೇವತೆ ಜಾತಕದ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನಿನ್ ಮಗಳು ತುಂಬಾ ಒಳ್ಳೆಯವಳು ಅಂತ ನಿನ್ನ ಈ ಮನೆಗೆ ತುಂಬಿಸ್ಕೊಂಡ್ರು. ಅಂತ ತಾಯಿನ ಮನೆ ಬಿಟ್ಟು ಓಡಿಸ್ಬಿಟ್ಟೆಲ್ಲಮ್ಮ. ಕೆಲಸ ಮಾಡ್ಬಿಟ್ಟೆ ಪಾಪಿ ಅಪ್ಪ, ನಾನು ಪಾಪಿ. ಹೇಳಂತ ಅತ್ತೆ ಮನೆ ಬಿಟ್ಟು ಓಡಿಸ್ದೆ ಅಪ್ಪ ನಾನು. ಅಪ್ಪ ಕ್ಷಮಿಸಿ ಅಪ್ಪ. ಇದ್ದಳೆ ಹುಚ್ಚಿ, ಈಗ ಅಳೋಗ್ಬಿಟ್ಟು ಮೊದ್ಲು ನಿಮ್ಮತ್ತೆ ಎಲ್ಲಿದ್ದಾರೆ ಅಂತ ಹುಡುಕಿ ತಪ್ಪಾಯ್ತತ್ತೆ ಅಂತ ಕಾಲು ಬಿದ್ದು ಅವ್ರನ್ನ ಮನೆ ಕರ್ಕೊಂಬ. ನೋಡಿ ನೋಡಿ, ನನ್ನ ಬಂದಿದ್ದೀನಮ್ಮ. ಅಮ್ಮ ಎಲ್ಲಿದ್ದೀರಾ ಅತ್ತೆ? ಅತ್ತೆ ಇರುವ ವೇಳೆ
ಶಿವಲಿಂಗು ಗರ್ಭಾಸ್ಪತ್ರೆ ಕರ್ಕೊಂಡು ಸೇರ್ಸಪ್ಪ. ಶಿವಲಿಂಗು ಅಂತ ದೊಡ್ಡ ಕಾಯಿಲೆ ಏನಲ್ಲಪ್ಪ, ಗರ್ಭಾಸ್ಪತ್ರೆ ಕರ್ಕೊಂಡು ಸೇರಿಸಿದ್ರೆ ಎಲ್ಲ ಸಾಕ್ಬೇಕಾದ್ರೆ ನಮ್ಮ ಅವ್ರು ಹಂಗೆ ಆಗಿದ್ದಪ್ಪ. ಅಡ್ಮಿಟ್ ಮಾಡ್ಕೋತೀವಿ, 15 ದಿವಸ ಇಲ್ಲೇ ಇರ್ಬೇಕಾಗುತ್ತೆ. ಸದ್ಯಕ್ಕೆ ಈ ಔಷಧಿ ಎಲ್ಲ ತಗೊಂಡ್ಬರ್ತಾರೆ. ಎತ್ತುತ್ತಾರೋ ಎಲ್ಲ ಎತ್ತುತ್ತಾರೋ, ಎತ್ತುತ್ತಾರೋ ಎಲ್ಲ ಎತ್ತುತ್ತಾರೋ. ಹೊಟ್ಟೆಗಾಗಿ ಭಿಕ್ಷೆ, ತುಂಡು ಬಟ್ಟೆಗಾಗಿ ಭಿಕ್ಷೆ, ದಾಹಕ್ಕಾಗಿ ಭಿಕ್ಷೆ, ಅತಿಮೋಹಕ್ಕಾಗಿ ಭಿಕ್ಷೆ, ಭೋಗಕ್ಕಾಗಿ ಭಿಕ್ಷೆ, ಶುಭಯೋಗಕ್ಕಾಗಿ ಭಿಕ್ಷೆ, ಪ್ರಾಣಕ್ಕಾಗಿ ಭಿಕ್ಷೆ, ಅಭಿಮಾನಕ್ಕಾಗಿ ಭಿಕ್ಷೆ. ಎತ್ತುತ್ತಾರೋ ಎಲ್ಲ ಎತ್ತುತ್ತಾರೋ, ಭಿಕ್ಷೆ ಎತ್ತುತ್ತಾರೋ. ಅಮ್ಮ ನನ್ನೇ ಜನ್ಮ ನಿನ್ನ ವರದಾನಮ್ಮ. ಅಮ್ಮ ನಿನಗ್ಯಾರು ಸಮ, ನನ್ನ ಜಗದೀನೆಯಮ್ಮ. ನಿನ್ನ ಆಲಾಲಿ ಪದ ನನ್ನ ಒಳಗೆ ಸದಾ ನಿಲದೆ ಮಿಡಿದಿದೆ ಅಮ್ಮ. ಗುಡಿಯ ಹಂದಿರದ ಕೀರ್ತನೆ ಬೇಗಿರದ ನಡೆವ ದೈವವೇ ಅಮ್ಮ. ಅಮ್ಮ ನನ್ನೇ ಜನ್ಮ ನಿನ್ನ ವರದಾನವಮ್ಮ. ಅಮ್ಮ ಯಾಕಪ್ಪ ಅಳ್ತಿ? ಯಾಕ ಅಳ್ತಿ? ಅಳ್ಬಾರ್ದು ಕಣ. ಎಲ್ಲ ಹೋಗ್ತೀನಿ ನಿನ್ನ ಬಿಟ್ಟು, ಅಳ್ಬಾರ್ದು. ನೋಡ ನಾನು ಕುಣಿತೀನಿ, ಕುಣಿಲ ನೀನು ಕುಣಿ ಬಾ. ಆ, ಆ, ಆ. ನೀನು ಇದ್ದರೆ ಇಂಥ ಜನ್ಮ ಪಾಪಿಗೂ ಕೊಡಬೇಡ. ಹಣೆ ಬರಹ ನೋಡಯ್ಯ ಜೋಗಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಸೊಸೆ ದುಡುಕ್ತನದಿಂದ ತಾಯಿಗೆ ಯಾವ ಪರಿಸ್ಥಿತಿ ಬಂತು ಅಂತ.
ಈಗಿನ ಕಾಲದಲ್ಲಿ ಕಾಲ ಕೆಟ್ಟೋಗ್ಬಿಟ್ಟು ಎಲ್ಲ ತಾಯಿಯಲ್ಲಿರೋ ತಂದೆಗಳು ಅನಾಥಾಶ್ರಮ ಸೇರ್ತಿದ್ದಾರೆ. ದಯವಿಟ್ಟು ನಿಮ್ಮನ್ನೆಲ್ಲ ಕೈ ಮುಗಿದು ಕೇಳ್ಕೊತಿದ್ದೀನಿ, ನಿಮ್ಮ ತಂದೆ ತಾಯಿಯಂದಿರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಯಾರಾದ್ರೂ ತಪ್ಪು ದಾರಿಲಿ ಹೋಗ್ತಿದ್ದಾರೆ ಅಂದ್ರೆ ಅವ್ರಿಗೆ ನಿಮ್ಗೆ ಗೊತ್ತಿರೋಷ್ಟು ಬುದ್ಧಿವಾದ ಹೇಳಿ. ದಯವಿಟ್ಟು ತಂದೆ ತಾಯಿಯಂದಿರನ್ನ ಕಳ್ಕೊಂಡ್ಮೇಲೆ ಅವ್ರ ಬೆಲೆ ಗೊತ್ತಾಗೋದು. ಅದಕ್ಕೋಸ್ಕರ ತಂದೆ ತಾಯಿ ಕಳ್ಕೊಂಡ್ಮೇಲೆ ಮಿಸ್ ಯು ಅಪ್ಪ, ಮಿಸ್ ಯು ಅಮ್ಮ ಅಂತ ನೀವು ಪಶ್ಚಾತ್ತಾಪ ಪಡೋದ್ ಬದಲು ತಂದೆ ತಾಯಿ ಇದ್ದಾಗ ಲವ್ ಯು ಅಪ್ಪ, ಲವ್ ಯು ಅಮ್ಮ ಅಂತ ಹೇಳಿ ಖುಷಿ ಪಡಿ.